ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ಇವತ್ತು ಬಿಜೆಪಿಯಿಂದ ಪಟಾಪಟ್ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ನಮಗೂ ಕೂಡ ಸ್ವಾಗತ. ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಕ್ಷಮಾ ನರಗುಂದ ವಕೀಲರು ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್ ಮುಸ್ಲಿಂ ಮುಖಂಡರು ಶಿವಮೊಗ್ಗದಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರವೀಂದ್ರ ರೇಷ್ಮೆ ಅವರನ್ನ ಮೊದಲ ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ಏನು ಅನ್ನಿಸ್ತು ಸರ್ ಈ ಬಿಲ್ ಬಗ್ಗೆ? RSS ಅನ್ನುವುದೆಲ್ಲವನ್ನೂ ಎಲ್ಲೂ ಮೆನ್ಷನ್ ಮಾಡದೆ ಒಂದು ಚಟುವಟಿಕೆ ತಡೆಯುವ ಪ್ರಯತ್ನ. ಮೊದಲನೇದಾಗಿ ಈ ಕಾಂಗ್ರೆಸ್ನ ನೇರ ಪ್ರತಿಸ್ಪರ್ಧಿಗಳು, ರಾಜಕೀಯ ಪ್ರತಿಸ್ಪರ್ಧಿಗಳು ಅಮಿತ್ ಶಾ, ನರೇಂದ್ರ ಮೋದಿ. ಭಾರತೀಯ ಜನತಾ ಪಕ್ಷ ಅವ್ರಿಗೆ ಚುನಾವಣಾ ಎದುರಾಳಿಯ ಹೊರತು RSS ಅಲ್ವೇ ಅಲ್ಲ. ಆಮೇಲೆ ಇವತ್ತು ಮೋದಿ ಕಾಲದ BJPಯಲ್ಲಂತೂ 50% ಹೆಚ್ಚು ಜನ ಅವರು RSS ಹಿನ್ನೆಲೆಯವರು ಅಲ್ವೇ ಅಲ್ಲ. ಈಗಂತೂ ಎಲ್ಲ ಕಡೆ ಹೈಬ್ರಿಡ್ ಆಗೋಗ್ಬಿಟ್ಟಿದೆ, ಅದು ಹೈಬ್ರಿಡ್ BJP ಆಗೋಗ್ಬಿಟ್ಟಿದೆ. ಆದರೆ ಬಹುಪಾಲು RSS ಕಾರ್ಯಕರ್ತರೆಲ್ಲ BJP ಸಮರ್ಥಕರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು. ಆಮೇಲೆ ಇನ್ನೊಂದು ಇವರಿಗೆ ಫಜೀತಿ ಎಲ್ಲ ಆಯಿತು ಅಂತಂದರೆ, ವಾಜಪೇಯಿ, ನೆಹರು ಅವರ ಅಭಿಮಾನಿಯಾಗಿದ್ದರು, ಭಾರಿ ಒಂಥರ ಆರಾಧಕರಾಗಿದ್ದರು. ಅದೇ ರೀತಿ ನರೇಂದ್ರ ಮೋದಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಆರಾಧಕರಾಗ್ಬಿಟ್ರು. ಇವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಮಾಡಿರೋ ಸ್ಮಾರಕ್ಕೆಲ್ಲ ಪಟೇಲ್, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿ ಎಲ್ಲ ಸ್ಮಾರಕಗಳು. ಅವ್ರ ಬಾಯಲ್ಲಿ ಅಪ್ಪಿತಪ್ಪಿನ ಹಿಂದುತ್ವ ಅನ್ನೋ ಶಬ್ದ ಬರೋಲ್ಲ, ಮೋದಿ ಭಾಷಣದಲ್ಲಿ ಎಲ್ಲೂ ಬರೋಲ್ಲ. ಆಮೇಲೆ ಅವ್ರು ಮಾಡಿರೋ ಸ್ಮಾರಕಗಳಲ್ಲಿ ಇವ್ರು 4 ಜನಕ್ಕೆ. ಆಮೇಲೆ ಎಲ್ಲೂ ಜೈ ಶ್ರೀರಾಮ್ ಅನ್ನೋ ಘೋಷಣೆ ಬಳಸೋಲ್ಲ, ಭಾಳ ಮೆದುವಾಗಿ ಸಿಯಾವರ ರಾಮಚಂದ್ರಕ್ಕೆ ಜೈ ಅಂತ ಬಳಸ್ತಾರೆ. ಮಾತಿದ್ರು ವಿಕಾಸವಾದ ಇವ್ರು ಹಿಂದುತ್ವವಾದ ಅಂತ ಅವ್ರ ಬಾಯಲ್ಲಿ ಬರಲ್ಲ. ಹಾಗಾಗಿ ಇವ್ರಿಗೆ ಗಲಿಬಿರಿಗೊಳಗಾಗಿ. ಆಮೇಲೆ ಮೊದಲ 50 ವರ್ಷ ಅಂದರೆ ಈ ಜಾಗತೀಕರಣ ಶುರು ಆಗಿದ್ದ ಮೊದಲ 50 ವರ್ಷ ಎಡಪಂಥೀಯ ಸಮಾಜವಾದಿಗಳು, ಕಮ್ಯುನಿಸ್ಟ್ರೇ ಇನ್ಫ್ಲೂಯೆನ್ಸರ್ಸ್ ಆಗಿದ್ರು. ಅವಾಗೆಲ್ಲ ನಮಗೊಂದು ಫ್ಯಾಷನ್, ನಾನು ಸಮಾಜವಾದಿ ಅಂತ ಹೇಳ್ಕೊಳ್ಳೋಕೆ ಒಂದು ಟ್ರೆಂಡ್ ಇತ್ತದು. ಅದು ಮುಂದೆ ಬದಲಾಗ್ತಾ ಬಂತಲ್ಲ, ಆ ಬದಲಾದ ವಾಸ್ತವವನ್ನು ಇವ್ರು ಯಾರೂ ಒಪ್ಲಿಕ್ಕೆ ತಯಾರಾಗಲಿಲ್ಲ. ಆಮೇಲೆ RSS ಬಗ್ಗೆ ಪದೇ ಯಾಕೆ ಅಟ್ಯಾಕ್ ಮಾಡ್ತಾಯಿದ್ದೀರಾ? ನೀವು ಅವ್ರನ್ನ ಎಲೆಕ್ಷನಲ್ಲಿ ಸೋಲಿಸಿ, BJPನ ಸೋಲಿಸಿ, RSSನ ಸೋಲಿಸ್ಬೇಕಾಗಿಲ್ಲ. ನೀವು ಪ್ರತಿಸ್ಪರ್ಧಿ ಅಲ್ವೇ ಅಲ್ಲ. ಮೋಹನ್ ಭಾಗವತ್ ಆಗಲಿ, ದತ್ತಾತ್ರೇಯ ಹೊಸಬಾಳೆ ಆಗಲಿ ನಿಮ್ಮ ಅಪೋನೆಂಟ್ಸ್ ಅಲ್ಲ. ಅಮಿತ್ ಶಾ, ಮೋದಿ ನಿಮ್ಮ ಅಪೋನೆಂಟ್ಸು. ಈಗ ಆಲ್ಮೋಸ್ಟ್ ಅವ್ರಿಗೆ ಹೀನಾಮಾನವಾಗಿ ಬೈದ್ಬಿಟ್ಟು ಸಾರ್ವಜನಿಕರು ಒಂಥರ ವಿಜೃಂಭಿಸ್ತಾ ಇದ್ರೆ, ಕಾಕ್ರೋಚ್ಗಳನ್ನ ಕಟ್ಕೊಂಡ್ಬಿಟ್ಟು. ಈಗ RSS ಮೇಲೆ ಯಾಕೆ ನಿಮ್ಮ ದರ್ಪ ದೌರ್ಜನ್ಯ? ಒಂದು ಪ್ರಶ್ನೆ ಏನಂದ್ರೆ, 50 ವರ್ಷ ನಿಮ್ದು ಪ್ರಭಾವ ಇತ್ತಲ್ಲ, ವಿಚಾರಧಾರೆ ಪ್ರಭಾವ ಇತ್ತಲ್ಲ, ಒಂದು ಸೆಕ್ಯುಲರ್ ಸ್ವಯಂ ಸೇವಕ ಸಂಘ ಕಟ್ಟಲಿಕ್ಕೆ ಯಾಕಾಗಲಿಲ್ಲ? ಅದ್ರ ಬಗ್ಗೆ ಈಗೇನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಸರ್ಕಾರಿ ದುಡ್ಡಿನಲ್ಲಿ 10,000 ಭಾರತ್ ಜೋಡೋ ಯುವ ಸಂಘಟನೆ ಮಾಡ್ತಾ ಹೊರಟಿದ್ದಾರೆ. ಒಂದಕ್ಕೊಂದು 10 ಲಕ್ಷ ರೂಪಾಯಿ ಕೊಡ್ತಾರಂತೆ. ಅಲ್ಲಿ ಯಾರು ಅವ್ರೇನು ಸರ್ಕಾರಿ ಹಣದಿಂದ ಮಾಡ್ತಿದ್ದಾರೆ ಅವ್ರ ಸಂಘಟನೆ? ಇಲ್ಲ. ಆಮೇಲೆ ಅವ್ರ ಬಗ್ಗೆ ಯಾಕಿಷ್ಟು ಭಯ ಪಡ್ತಾ ಇದ್ದಾರೆ? ಅವ್ರು RSS ಅಷ್ಟು ಪ್ರಬಲ ಸಂಘಟನೆ ಆಗಿದ್ದರೆ ಕಾಂಗ್ರೆಸ್ಸು ಮತ್ತು ಇತರ BJP ಇತರ ಪಕ್ಷಗಳು ಈ ದೇಶವನ್ನು ಆಳಕ್ಕೆ ಸಾಧ್ಯವಾಗ್ತಾರೆ. 60 ವರ್ಷ ಬೇರೆಯವರು ಆಳಿರೋದು. ವಾಜಪೇಯಿ ಅವರು ಒಂದು 6 ವರ್ಷ, ಈ ಮೋದಿ ಒಂದು 12 ವರ್ಷ, 18 ವರ್ಷ ಅಷ್ಟೇ ಇವ್ರು ಆಳಿರೋದು. ಯಾಕಷ್ಟು ಹೆದರ್ತಾ ಇದ್ದಾರೆ RSSಗೆ? ಅವ್ನು ಮೊದಲೆಲ್ಲ ಹೆಂಗಿರ್ತಿತ್ತು ಅಂದರೆ, ಬ್ಯಾಂಕ್ ನೌಕರರು, ಕಾಲೇಜ್ ಯೂನಿವರ್ಸಿಟಿ ಅಧ್ಯಾಪಕರು ಅವರೆಲ್ಲ ಒಂಥರ ಕಮ್ಯುನಿಸ್ಟ್ ಪಾರ್ಟಿ ಕಾರ್ಡ್ ಹೋಲ್ಡರ್ಸ್ ಥರ ಮಾತಾಡ್ತಿದ್ರು. ಅವ್ರ ಹೋರಾಟ, ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಅಂದರೆ ಅವರೆಲ್ಲ ಎಡಪಂಥೀಯರಾಗಿ ಮಾತಾಡ್ತಾಯಿದ್ರು. ಅವಾಗ ಯಾರನ್ನೂ ಬ್ಯಾನ್ ಮಾಡ್ತಾ ಇರಲಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾಯಿದ್ರು. ಈಗಲೂ ಅಷ್ಟೇ. ನೀವು ಹೆಂಗೆ ಹೇಳ್ತೀರಾ? ಎಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಪದೇ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ಗಳೆಲ್ಲ RSS, ಕೋರ್ಟ್ ನ್ಯಾಯಾಧೀಶರುಗಳೆಲ್ಲ RSS. ಆ ಮನಸ್ಥಿತಿಗೆ ಹೆಂಗೆ ಬ್ಯಾನ್ ಮಾಡೋಕ್ಕಾಗುತ್ತೆ? ಅಲ್ಟಿಮೇಟ್ಲಿ ಅಕಸ್ಮಾತ್ ವಿಚಾರಧಾರೆ ಒಪ್ಪೋರು ಇದ್ದಾರಪ್ಪ, ನೀವು ಸಂಘಟನೆ ಬ್ಯಾನ್ ಮಾಡಿಬಿಡ್ಬೋದು. ರಿಜಿಸ್ಟ್ರೇಷನ್ ಇಲ್ಲ, ಅದಿಲ್ಲ, ನೀವು ಪರವಾನಗಿ ಕೊಡಲ್ಲ, ಶಾಖ ನಡೆಸೋಕೆ ಬಿಡಲ್ಲ ಅಂತ ಹೇಳ್ಬೋದು ಅಷ್ಟೇ. ಆದರೆ ಮನಸ್ಥಿತಿ ಹೆಂಗೆ ಬದಲಾಯಿಸ್ತಾರೆ? ಇನ್ನಷ್ಟು ಉದ್ರೇಕಗೊಳ್ತಾರೆ. ನೀವು ಬ್ಯಾನ್ ಮಾಡಿದಷ್ಟು ಅದು ಬ್ಲ್ಯಾಕ್ ಮಾರ್ಕೆಟ್ ನಡೀತು. ಬ್ಲ್ಯಾಕ್ ಮಾರ್ಕೆಟಲ್ಲೂ ಸಂಚಲನ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಇವ್ರು ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಕಾಂಗ್ರೆಸ್ನವ್ರಿಗೆ ಹಿಂದೂ ಧರ್ಮ, ಮನೋಧರ್ಮ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವ್ನು ಮುಸಲ್ಮಾನರನ್ನ ಭಾರತೀಯರ ಥರ ನೋಡ್ತಾ ಇಲ್ಲ, ವೋಟ್ ಬ್ಯಾಂಕ್ ಥರ ನೋಡ್ತಾ ಇದ್ದಾರೆ. ಅದೇ ಭಾಳ ತಪ್ಪು. ಮುಸ್ಲಿಮ್ರಿಗೆ ಖುಷಿ ಆಗುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ಥರ ಹಿಂದೂ ವಿರೋಧಿ ಪರಿಭಾಷೆಯನ್ನು ಬಳಸೋದು ಮುಸ್ಲಿಮರೆಲ್ಲ ಭಾಳ ಖುಷಿ ಆಗ್ತಾರೆ ಅಂತ, ಆ್ಯಂಟಿ ಹಿಂದೂ ಎಕ್ಸ್ಪ್ರೆಷನ್ ಕೊಟ್ಟಷ್ಟು ಅವ್ರು ಖುಷಿ ಆಗ್ತಾರೆ. ಇಲ್ಲ, ಅವ್ರಿಗೂ ಗೊತ್ತಿರುತ್ತೆ ನೀವು ನಿಮ್ಮ ಧರ್ಮನೇ ಗೌರವಿಸ್ತಿರೋ, ನಮ್ಮ ಧರ್ಮ ಮೇಲೆ ಗೌರವಿಸ್ತೀರಿ ಅಂತ ಅವರು ಅನುಮಾನ ಪಡ್ತಾ ಇರ್ತಾರೆ ನಿಮ್ಮ ಬಗ್ಗೆ. ಇದನ್ನು ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೊಳ್ಬೇಕು. ನೀವು ಕುಟುಂಬ ರಾಜಕಾರಣ ಒಂದು ಕಡೆ ಆರಾಧಿಸ್ಕೊಂಡಿರ್ತೀರಿ. ಕುಟುಂಬ ರಾಜಕಾರಣ ಅಂದರೆ ಅದು ಕೋಮುವಾದ, ಜಾತಿವಾದಕ್ಕಿಂತ ಕೆಟ್ಟದ್ದದು. ಸ್ವಜನ ಪಕ್ಷಪಾತದ ಅತ್ಯಂತ ಹೇಯ ಸ್ಥಿತಿ. ಅದೊಂದು ಗೇಟೆಡ್ ಕಮ್ಯುನಿಟಿ. ಕುಟುಂಬ ರಾಜಕಾರಣ ಮಾಡ್ಕೊಳ್ತಿದ್ರು ಸೆಕ್ಯುಲರಿಸಮ್. ಇವ್ರು ಕೋಮುವಾದಿಗಳು, ನಾವು ಸೆಕ್ಯುಲರ್ವಾದಿಗಳು ಅಂದ್ಕೊಂಡು ಎಲ್ಲಿ? ಆಮೇಲೆ ಒಂದೇನೆಂದರೆ, BJP ನಾಯಕರು ಅಷ್ಟೇ, ಕರ್ನಾಟಕದವರು ಒಬ್ಬರಲ್ಲೂ ಒಂದು ಬೌದ್ಧಿಕ, ವೈಚಾರಿಕ, ತಾತ್ವಿಕ ಪ್ರತಿಕ್ರಿಯೆ ಬರ್ತಾನೇ ಇಲ್ಲ. ಪ್ರಿಯಾಂಕಾ ಖರ್ಗೆ ನಿರಂತರವಾಗಿ 1.5 ವರ್ಷದಿಂದ ದಾಳಿ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದು ಸುಮ್ಮನೆ ಅಪಹಾಸ್ಯ ಮಾಡೋದು, ಮಂತ್ರಿನ ಅಪಹಾಸ್ಯ ಮಾಡೋದು, ರಾಜೀನಾಮೆ ಕೊಡೋ ಅನ್ನೋದು, ಮತ್ತೊಂದು ಹೇಳೋದು, ತಾಕತ್ತು ಅದು ಇದು ಅಂತ ಸವಾಲಿಸಿದ್ದಾರೆ ಹೊರತು ಒಂದು ವೈಚಾರಿಕವಾಗಿ, ತಾತ್ವಿಕವಾಗಿ ಒಂದು ಪ್ರತಿಕ್ರಿಯೆ ಕೊಡೋ ಶಕ್ತಿನೂ ಇಲ್ಲ. ಅಲ್ಲಿ ಎರಡು ಕಡೆ ಇದೆ. ಅದು ಕೇಂದ್ರದಲ್ಲಿ ಕಾಂಗ್ರೆಸ್ ಇಲ್ಲ. ಹೌದು. ಕೇಂದ್ರದಲ್ಲಿ ಯಾರು ವೈಚಾರಿಕವಾಗಿ, ತಾತ್ವಿಕವಾಗಿ ಇವ್ರನ್ನ ಎದುರಿಸ್ತೀವಿ ಅಂತ ಬರುವಂಥವ್ರು ಯಾರಿದ್ದಾರೆ? ಅದೇ BJPಯಲ್ಲಿ ಯಾಕೆ ಹೊರತೆ? ಒಬ್ಬ ಪ್ರಿಯಾಂಕಾ ಖರ್ಗೆ ಮೋಹನ್ ಭಾಗವತ್ ಅವ್ರನ್ನ ಥರ ನಡಗಿಸ್ಬಿಟ್ಟು ಬೆಂಗಳೂರು ಓಡ್ ಬಂದ್ಬಿಟ್ರು ಅವರು. ಯಾಕೆ ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲ ಅಂದ್ಕೂಡ ಬೆಂಗಳೂರಿಗೆ ಬಂದು 2 ದಿವಸ ಒಂದು ದೊಡ್ಡ ಬುದ್ಧಿಜೀವಿಗಳ ಒಂದು ಸಮಾವೇಶ ಮಾಡಿ ಅಲ್ಲೂ ಕೂಡ ಸಮರ್ಪಕ ಉತ್ತರ ಕೊಡೋಕೆ ಅವ್ರಿಗೂ ಸಾಧ್ಯವಾಗಲಿಲ್ಲ.
ನನಗೆ ಅದೇ ಆಶ್ಚರ್ಯ ಅನ್ನಿಸ್ತು. ಯಾಕೆ RSನವ್ರಿಗೊಂದು ಸ್ಪಷ್ಟತೆ ಅಲ್ವಾ, ತಮ್ಮ ಅಸ್ತಿತ್ವ ಯಾಕೆ ಇರಬೇಕು ಈ ದೇಶದಲ್ಲಿ ಅನ್ನೋದಕ್ಕೆ, ಅದಕ್ಕೆ ತಮ್ಮ ಸಿಂಧುತ್ವ ಇದೆಯೋ ಇಲ್ಲೋ ಸಂವಿಧಾನಾತ್ಮಕವಾಗಿ ಅಂತ ಸಮರ್ಥಿಸ್ಕೊಳ್ಳೋದಕ್ಕೆ ಯಾಕೆ ಆಗಲಿಲ್ಲ ಅಂತ ನನಗೂ ಗೊತ್ತಾಗ್ತಾ ಇದೆ. ಎಸ್, ಕ್ಷಮಾನ್ ಅರವಿಂದ್ ಅವರೇ, ಸರ್ಕಾರ ಕೇಳ್ತಾ ಇರೋ ಪ್ರಶ್ನೆ ತಪ್ಪ? ಸರ್ಕಾರಿ ಜಾಗ ಇದೆ, ಸಾರ್ವಜನಿಕ ಜಾಗ ಇದೆ, ಯಾರು ಬೇಕಾದರೂ ಬಂದು ಏನಾದರೂ ಮಾಡಿ ಹೋಗ್ಬಿಡ್ಬೋದು ಅನ್ನೋ ಪರಿಸ್ಥಿತಿ ಇರಬಾರ್ದು ಅಂತಾರೆ ಅವರು. ಯಾರು ಬರ್ತಾರೆ, ಯಾಕೆ ಬರ್ತಾರೆ, ಏನು ಯಾವ ಕಾರಣಕ್ಕಾಗಿ ಒಂದು ಕಡೆ ಸೇರ್ತಾ ಇದ್ದಾರೆ, ಅದೆಲ್ಲ ನಮಗೆ ಗೊತ್ತಾಗ್ಬೇಕಪ್ಪ ಅಂತ. ತಪ್ಪ ಸರ್ಕಾರ ಹಂಗೆ ಬಯಸಿದ್ರೆ? ಏನು ಅಂತಂದ್ರೆ, ಕಾನೂನಿನ ಈಗ ಸಂವಿಧಾನದ ಚೌಕಟ್ಟಿನಲ್ಲಿ ಕಾನೂನನ್ನ ತಗೊಂಡು ಬಂದ್ರೆ ಸಮಸ್ಯೆ ಇರೋದಿಲ್ಲ. ಈಗ ಒಂದು ಅಸೋಸಿಯೇಷನ್ ಅಂತಂದ್ರೆ ಮೊದಲನೇದಾಗಿ ರಿಜಿಸ್ಟ್ರೇಷನ್ ಆಗ್ಲೇಬೇಕು ಅನ್ನುವಂಥದ್ದು ಕಂಪಲ್ಸರಿ ಇಲ್ಲ ಅನ್ನೋದು ಈಗಾಗಲೇ ನಿಮ್ಮ ಚಾನೆಲ್ ಮೂಲಕನೂ ಸುಮಾರು ಸಲ ಚರ್ಚೆ ಆಗಿದೆ ಮತ್ತು ಕಾನೂನು ಅದನ್ನೇ ಹೇಳುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅಪ್ಪ, ಒಂದಿಷ್ಟು ಜನ ಹಿರಿಯ ನಾಗರಿಕರು ಒಂದ್ ಯಾವ್ದೋ ಲಾಫ್ಟರ್ ಕ್ಲಬ್ ಅಂತಂದು ಹೇಳಿ ಮಾಡ್ತಿರ್ತಾರೆ, ಅಲ್ಲಿಗೆ ಒಂದ್ ಕಡೆ ಸೇರ್ತಾರೆ, ಸೇರ್ಬಿಟ್ಟು ಒಂದಿಷ್ಟು ಏನೋ ಆಕ್ಟಿವಿಟಿಗಳನ್ನ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ಈ ಥರದ ಅಸೆಂಬ್ಲಿಗಳಿಗೆ, ಈ ಥರದ ಆಕ್ಟಿವಿಟಿಗಳಿಗೆ ಏನು ಒಂದು ಪರಿಚ್ಛೇದ ಆರ್ಟಿಕಲ್ 19 ನಮಗೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಒಂದು ಭಾಗ. ಎರಡನೇದ್ದು, ಸಂವಿಧಾನ ಯಾಕೆ ಈ ಥರದ ಹಕ್ಕನ್ನ ಕೊಡ್ತು? ಈ ಹಕ್ಕು ಇಟ್ ಈಸ್ ಅನ್ ಆಕ್ಟಿವಿಟಿ ಅಥವಾ ಇಟ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಅಥವಾ ಪಬ್ಲಿಕ್ ಶೋ ಆಫ್ ಡೆಮೋಕ್ರಸಿ. ಇದು ನಾವು ಡೆಮೋಕ್ರೆಟಿಕ್ ಅಂತ ಹೇಳಿ ತೋರಿಸ್ಲಿಕ್ಕೆ ನಾವು ಇಂತಲ್ಲಿ ಹೋಗ್ತೀವಪ್ಪ. ಏನು ಒಂದಿಷ್ಟು ನಿರ್ಬಂಧಗಳಿವೆ. ಏನು, ನೀವು ಪಬ್ಲಿಕ್ ಇದನ್ನ ಏನು ಜಾಗನ ನೀವು ದುರುಪಯೋಗ ಮಾಡ್ಕೊಳ್ಳೋ ಹಂಗಿಲ್ಲ, ಇಲ್ಲಿಗಲ್ ಆಕ್ಟಿವಿಟಿಗಳನ್ನ ಮಾಡೋ ಹಂಗಿಲ್ಲ, ಪಬ್ಲಿಕ್ ಆರ್ಡರ್ನ ನೀವು ಅದಕ್ಕೆ ಅಲ್ಲಿ ಆ ಚಟುವಟಿಕೆಗಳಲ್ಲಿ ನೀವು ಯಾವುದೋ ಪಬ್ಲಿಕ್ ಆರ್ಡರ್ ಡಿಸ್ರಪ್ಟ್ ಆಗುವಂಥದ್ದು ಯಾವುದೋ ಮಾಡೋ ಹಂಗಿಲ್ಲ. ಅವನ್ನ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿ ಸಂವಿಧಾನನೇ ಕೊಟ್ಟಿದ್ದಿದೆ. ಹೀಗಾಗಿ ಯಾವುದೇ ಒಂದು ಕಾನೂನಿನಿಂದ ಸಂವಿಧಾನದ ಮೂಲಭೂತವಾದಂತಹ ಡೆಮೋಕ್ರಸಿಯನ್ನ ಅಫೆಕ್ಟ್ ಆಗುವಂತಹ ಕಾನೂನನ್ನು ತಗೊಂಡು ಬರಬಾರ್ದು ಅಷ್ಟೇ. ಇದರೊಳಗೆ ಇನ್ನೂ ಆ ಕಾನೂನಿನೊಳಗೆ ಇವೆಲ್ಲ ಇದೆಯಾ ಇಲ್ವಾ ಅನ್ನುವಂಥದ್ದು ಕಾನೂನಿನ ಏನು ಕಾನೂನು ಅದರದ್ದು ಡೀಟೇಲ್ಸ್ ಏನು ಅಂತ ಬಂದ ಮೇಲೆನೆ ನಾವು ಅದನ್ನ ಚರ್ಚೆ ಮಾಡ್ಲಿಕ್ಕೆ ಆಗುವಂಥದ್ದು. ಆದರೆ ಸಂವಿಧಾನಾತ್ಮಕವಾಗಿ ಅಸೆಂಬ್ಲಿ ಮಾಡುವಂಥದ್ದು ಒಂದು ಮೂಲಭೂತ ಹಕ್ಕು ಅನ್ನೋದು ಪರಿಚ್ಛೇದ 19 ಇದೆ. ಹೀಗಾಗಿ ಕಾನೂನು ಅದರ ಪರಿಧಿಯಲ್ಲಿಯೇ ಬರಬೇಕು ಅನ್ನುವಂಥದ್ದು. ಅಂದ್ರೆ ಈಗ ಬೆಳಗ್ಗೆ ಯಾವುದೋ ಒಂದು ಪ್ಲೇ ಗ್ರೌಂಡ್ ಇರುತ್ತೆ, ಸರ್ಕಾರಿ ಪ್ಲೇ ಗ್ರೌಂಡು, ಒಂದಷ್ಟು ಜನ ಮಕ್ಕಳು ಬರ್ತಾರೆ, ಒಂದು 10-12 ಜನ ಮಕ್ಕಳು ಬಂದು ಕ್ರಿಕೆಟ್ ಆಡ್ತಾರೆ. ನೀವು ರಿಟರ್ನ್ ಪರ್ಮಿಷನ್ ತಗೊಳ್ಳಿ ಅಂದಂಗೆ ಆಗ್ಬಿಡುತ್ತಾ ಇದು ಈ ಕಾನೂನು? ಒಂದು ಕ್ರಿಕೆಟ್ ಅಸೋಸಿಯೇಷನ್ ಅಂತ ಹೇಳಿ ಅನ್ಕೋತಿರ್ತಾರಪ್ಪ ಅವರು. ಈ ಕಾನೂನಿನಲ್ಲಿ ಅಂಥ ಮಕ್ಕಳು ಕೂಡ ಈಗ ಒಂದು ಕ್ರಿಕೆಟ್ ಅಸೋಸಿಯೇಷನ್, ಒಂದು ರಸ್ತೆ ಮಕ್ಕಳು ಒಂದಿಷ್ಟು ಜನ ಕ್ರಿಕೆಟ್ ಆಡ್ಲಿಕ್ಕೆ ಅಂತ ಒಂದು ಗುಂಪು ಮಾಡ್ಕೊಂಡಿರ್ತಾರಪ್ಪ. ಕಾನೂನಿನೊಳಗೆ ಅದೊಂದು ಅಸೋಸಿಯೇಷನ್ನೇ, ಅದೊಂದು ಗುಂಪೇನೆ, ಅನ್ರಿಜಿಸ್ಟರ್ಡ್ ಇರುತ್ತಷ್ಟೇ, ಬಟ್ ದೇ ಆರ್ ಒಂದು ಗ್ರೂಪ್ ಅವರು. ಇನ್ನು ನೀವು ಅವ್ರಗಳಿಗೂ ಇಲ್ಲ 3 ದಿನದ ಮುಂಚೆ ನಾವು ಇಂಥ ದಿನ ಕ್ರಿಕೆಟ್ ಆಡ್ತೀವಿ ಅಂತಂದು ಹೇಳಿ ಕೊಡಬೇಕು ಅನ್ನುವಂಥದ್ದು ಏನಾದ್ರೂ ಬಂದ್ರೆ ಅದು ಸಂವಿಧಾನಾತ್ಮಕ ಅಂತಂದು ಹೇಳಿ ಅನ್ನಿಸ್ಕೊಳ್ಳೋದಿಲ್ಲ. ಬೇಡಪ್ಪ, ಒಂದಿಷ್ಟು ಜನ ಹಿರಿಯ ನಾಗರಿಕರು ಒಟ್ಟಿಗೆ ಓಡಾಡ್ತಾರೆ, ಅವ್ರದ್ದು ಏನಿರಲ್ಲ, ವಾಕಿಂಗ್ ಗ್ರೂಪ್ ಇರುತ್ತೆ, ಖುಷಿಯಾಗಿ ಹೇಳ್ಕೊಂಡು ಓಡಾಡ್ಕೊಂಡು ಹರಟೆ ಹೊಡ್ಕೊಂಡು ಓಡಾಡ್ತಿರ್ತಾರೆ. ಅದು ಒಂದು ಅಸೋಸಿಯೇಷನ್ನೇ, ಅದು ಒಂದು ಗುಂಪೇನೇನೆ. ಆ ಗುಂಪುನು ಇಲ್ಲ, ನಾನು ಇಲ್ಲಿ ಓಡಾಡಬೇಕು, ಇದು ಪಬ್ಲಿಕ್ ಪಾರ್ಕು, ನಾನು ಓಡಾಡಬೇಕು, ನಾನು ಬೆಳಿಗ್ಗೆ ದಿನ ಇಷ್ಟೊತ್ತಿಂದ ಇಷ್ಟೋ ತನಕ ಓಡಾಡ್ತೀನಿ. ಇದನ್ನ ಕಾನೂನು ಏನಾದ್ರು ತಗೊಂಡ್ ಬರ್ತಿದ್ರೆ ಮೊದಲನೇದ್ದು ಹಾಸ್ಯಾಸ್ಪದವಾಗುತ್ತೆ, ಎರಡನೇದ್ದು ಆ ಕಾನೂನು ಖಂಡಿತವಾಗಿಯೂ ಸಂವಿಧಾನಾತ್ಮಕ ಇರೋದಿಲ್ಲ. ಅಂದ್ರೆ ಇಟ್ ಕ್ಯಾನ್ ಬಿ ಕ್ವೆಶ್ಚನ್ಡ್ ಇನ್ ಕೋರ್ಟ್ ಅಂತೀರಾ? ಯಾವ ರೀತಿ ನೀವು ತಗೊಂಡ್ ಬರ್ತೀರಿ, ಡೆಫಿನೆಟ್ಲಿ ಕ್ವೆಶ್ಚನ್ಡ್ ಇನ್ ಕೋರ್ಟ್. ಯಾಕಂದ್ರೆ ಇಟ್ ಈಸ್ ಡೈರೆಕ್ಟ್ಲಿ ಆನ್ ಅಟ್ಯಾಕ್ ಆನ್ ಆರ್ಟಿಕಲ್ 19. ಓಕೆ, ಸಿ ಫ್ರೀಡಮ್ ಆಫ್ ಅಸೆಂಬ್ಲಿ ಅನ್ನುವಂಥದ್ದು, ಎಕ್ಸ್ಪ್ರೆಷನ್ ಅನ್ನುವಂಥದ್ದು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಅನ್ನು ಹಾಕಿ ಆ ಹಕ್ಕನ್ನ ನಮಗ್ ಕೊಟ್ಟಿರೋದಿದೆ. ಸೊ ಹೀಗಾಗಿ ಅಸೆಂಬ್ಲಿ ಭಾಗ ಪೀಸ್ಫುಲ್ ಅಸೆಂಬ್ಲಿ, ಅದಕ್ಕೆ ಏನು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆಯಪ್ಪ, ಅನ್ಆರ್ಮ್ಡ್ ಇರಬೇಕು, ಪೀಸ್ಫುಲ್ ಅಸೆಂಬ್ಲಿ ಇರಬೇಕು ಅಂತಂದು ಹೇಳಿ ಎಲ್ಲರೂ ಅದರ ಪರಿಧಿಯೊಳಗೆ ಕೆಲಸವನ್ನ ಮಾಡ್ತಾ ಇದ್ರೆ, ಈ ಫುಟ್ಬಾಲ್ ಆಟ ಆಡ್ತಾರೋ, ಮಕ್ಕಳೊಂದಿಷ್ಟು ಜನ ಕ್ರಿಕೆಟ್ ಆಟ ಆಡ್ತಾರೋ, ಅಥವಾ ಒಂದಿಷ್ಟು ಜನ ಹಿರಿಯ ನಾಗರಿಕರು ಓಡಾಡ್ತಾರೋ, ಅಥವಾ ಇನ್ನೇನೋ ಒಂದು ಲಾಫ್ಟರ್ ಕ್ಲಬ್ ಮಾಡ್ಕೊಳ್ತಾರೋ, ಅಥವಾ ಇನ್ನೊಂದಿಷ್ಟು ಜನ ಬಂದು ದೇಸಿ ಆಟ ಆಡ್ತಾರೋ, ಈ ಏನ್ ಆಟ ಆಡಿದ್ರೂ ನೀವು ಇದು ಕಾನೂನಾತ್ಮಕವಾಗೇ ಇರಬೇಕು ಅಥವಾ ಅವ್ರು ಇನ್ನೇನೋ ಬಂದ್ಬಿಟ್ಟು ಮಾಡ್ಬಿಡ್ತಾರೆ ಅನ್ನುವಂಥದ್ದನ್ನ ನೀವು ನೋಡಿದಾಗ, ಒಂದು ನೀವು
ಸಮಾಜದ ಮೇಲೆ ನೀವೇ ಇಟ್ಟಿರುವಂತಹ ಒಂದು ಸರ್ಕಾರ ಯಾವಾಗ್ಲೂ ಸಮಾಜನ ಒಂದು ನಂಬಬೇಕಲ್ವಾ? ಯಾಕಂದ್ರೆ ನಾನು ಸಮಾಜವನ್ನ ನಾನು ಅಡ್ಮಿನಿಸ್ಟರ್ ಮಾಡ್ತೀನಿ ಅಂತಂದಾಗ ನಾನು ಅವರನ್ನ ನಂಬಬೇಕಾಗಿರುವಂತದ್ದು ಇದೆ. ಇಂಥ ಕಾನೂನಿನಿಂದ ಏನಾಗತ್ತೆ, ದ ಫ್ಯಾಬ್ರಿಕ್ ಬಿಟ್ವೀನ್ ದ ಸ್ಟೇಟ್ ಅಂಡ್ ದ ಸೊಸೈಟಿ, ಅದು ಆ ಫ್ಯಾಬ್ರಿಕ್ ಇದೆ ಆಲ್ಟರ್ ಆಗತ್ತೆ. ಸೊ ಹೀಗಾಗಿ ಇದನ್ನ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ನೋಡ್ತಾ ಹೋಗ್ಬೇಕು. ಒಂದು ಕಾನೂನು ಈ ರೀತಿ ನಾವು ತಗೊಂಡ್ ಬರ್ಬೇಕು ಅಂತಂದಾಗ ಸೋಶಿಯಲಾಜಿಕಲಿ ಏನ್ ಡಿಸ್ರಪ್ಟ್ ಮಾಡುತ್ತೆ ಈ ಕಾನೂನು, ಈ ಭಾಗವನ್ನು ನಾವು ನೋಡ್ಬೇಕಾಗತ್ತೆ. ಪೇರೆಂಟ್ಸ್ ಬ್ಯಾಟ್ರಿ ರೇಜಿಂಗ್ ಅಂತ ಹೇಳಿ ಬಂದಾಗ ನಾವು ಸರ್ಕಾರವನ್ನ ಪೇರೆಂಟ್ಸ್ ಬ್ಯಾಟ್ರಿ ಅಂತ ಹೇಳಿ ಅಂದ್ರೆ ಆ ಭಾಗಗಳನ್ನೆಲ್ಲ ನಾವು ವಿಲ್ ಹ್ಯಾವ್ ಟು ಅಡ್ಮಿನಿಸ್ಟರ್ ದೋಸ್ ಥಿಂಗ್ಸ್. ಸುಮ್ಮನೆ ಕಾನೂನು ತಗೊಂಡ್ ಬರೋದು ಇರೋದಿಲ್ಲ. ಎಸ್ ನಟರಾಜ್ ಗೌಡ್ರೆ, ಇದು ಬ್ರಿಟಿಷರಿಗಿದ್ದಂಥ ಭಯ ರೀ. ಯಾರು 4 ಜನ ಸೇರಿದ್ರು ನಮ್ಮ ವಿರುದ್ಧ ಷಡ್ಯಂತ್ರನೇ ಮಾಡಕ್ಕೆ ಸೇರಿದ್ದಾರೆ ಅನ್ನೋ ಭಯದಿಂದಾಗಿ ಈ ಥರದ ರೆಸ್ಟ್ರಿಕ್ಷನ್ಗಳನ್ನು ಬ್ರಿಟಿಷರು ತಂದರು. ನಿಮ್ಗೆ ಯಾಕೆ ಈಗ ಈ ಟೈಮ್ನಲ್ಲಿ, ಇಂಥ ಟೈಮ್ನಲ್ಲಿ? ಈಗ ನೀವು ಭಾನುವಾರ ಕಬ್ಬನ್ ಪಾರ್ಕಿಗೆ ಬನ್ನಿರಿ, ಎಷ್ಟು ಒಳ್ಳೊಳ್ಳೆ ಗುಂಪುಗಳು ಸೇರಿರ್ತಾವಲ್ಲಿ. ಅಂದರೆ ಬೇಂದ್ರೆ ಕಾವ್ಯದ ಬಗ್ಗೆ ಆಸಕ್ತಿ ಇರುವಂಥವ್ರು ಒಂದು ಕಡೆ 15 ದಿನಕ್ಕೊಂದು ಕಡೆ ಸೇರ್ತಾರೆ ರೀ ಕಬ್ಬನ್ ಪಾರ್ಕಲ್ಲಿ. ಹೌದು, ಸೇರ್ತಾರೆ. ಯಾರೋ ಬೇಂದ್ರೆದೊಂದು ಹಾಡು ಹಾಡ್ತಾರೆ, ಇನ್ಯಾರೋ ಏನೋ ಬೇಂದ್ರೆ ಅಜ್ಜನ್ ಥರ ಮಿಮಿಕ್ರಿ ಮಾಡ್ತಾರೆ. ನಾಳೆ ಬಂದು ನೀವು ಪರ್ಮಿಷನ್ ತಗೊಂಡಿದ್ದೀರಾ ಇಲ್ಲಿ ಮಾಡೋದಕ್ಕೆ ಅಂತಂದರೆ? ಈಗ ಸುಲಭವಾಗಿ ಪೇಂಟಿಂಗ್ ಮಾಡೋದು ಹೆಂಗೆ ಅಂತ ಕಲಿಸೋನೊಬ್ಬ ಇನ್ಸ್ಟಾಗ್ರಾಮ್ನಲ್ಲಿ ಹೇಳ್ತಾನೆ, ನಿಮಗೆ ಕಲ್ಕೊಳ್ಳೋ ಆಸೆ ಇದ್ದರೆ ಇಂತಿಂಥ ಟೈಮ್ಗೆ ಈ ಡೇಟಿಗೆ ಕಬ್ಬನ್ ಪಾರ್ಕಿಗೆ ಬನ್ನಿ, ಲಾಲ್ಬಾಗಿಗೆ ಬನ್ನಿ ಅಂತ ಹೇಳ್ತಾರೆ. ಲಾಫ್ಟರ್ ಕ್ಲಬ್ಗಳಿದೆ. ಆಯಿತು, ಈಗ ಒಂದು ಲಾಫ್ಟರ್ ಕ್ಲಬ್ಬು ಅಥವಾ ಒಂದು ಕ್ರಿಕೆಟ್ ಕ್ಲಬ್ಬು ಅಥವಾ ಒಂದು ಕವಿ ಸಮ್ಮೇಳನ ಆಗೋಕ್ಕೆ ಅನುಮತಿ ತಗೋಬೇಕಾ ಸಾರ್ವಜನಿಕ ಸ್ಥಳಗಳಲ್ಲಿ? ಅದು ಮುಂಚೆಯಿಂದ ಆಗಿದ್ದರೆ ಅಲ್ಲೇ ನಡೀತಾ ಇದ್ದರೆ ಅವರು ಯಾವುದು ಆ ಕ್ಲಬ್ನ ಯಾರು ನಿರ್ವಹಣೆ ಮಾಡ್ತಾರೆ? ಇಲ್ಲಪ್ಪ, ಅಲ್ಲಿ ನಡೀತಾನೂ ಇರಲಿಲ್ಲ. ಈ ವಾರ ನನಗನ್ನಿಸಿದೆ, ಈ ವಾರ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳನ್ನು ಓದ್ಬೇಕು ನಾನು ಅಂತ ಅನ್ಸಿದೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ಬನ್ನಿ ಯಾರು ಅನುಮತಿ ತಗೋಬೇಕು. ನಾನು ಹೇಳ್ತೀನಿ, ಅನುಮತಿ ತಗೋಬೇಕು. ನಾನು ಹೇಳ್ತೀನಿ. ಓಕೆ, ನಾನು ಕಳೆದ 20 ವರ್ಷಗಳಿಂದ ಒಂದು ಸರ್ಕಾರಿ ಗ್ರೌಂಡಲ್ಲಿ ಕುವೆಂಪು ಕ್ರಿಕೆಟ್ ಲೀಗ್ ಅಂತ ನಡೆಸ್ತೀನಿ. ನಾನು BBMP ಪರ್ಮಿಷನ್ ತೊಗೊತೀನಿ, ಹಣ ಕಟ್ಬಿಟ್ಟು ಪರ್ಮಿಷನ್ ತೊಗೊತೀನಿ, ಪೊಲೀಸಿಗೆ ಮಾಹಿತಿ ಕೊಡ್ತೀನಿ, ಅದನ್ನು ಬೆಸ್ಕಾಮ್ಗೆ ಮಾಹಿತಿ ಕೊಡ್ತೀನಿ, ಯಾಕಂದ್ರೆ ಸೌಂಡ್ ಯೂಸ್ ಮಾಡ್ತೀನಿ. ಓಕೆ, ಅನುಮತಿ ತೊಗೊಂಡು ಹಣವನ್ನು ಕಟ್ಟೇ ಮಾಡ್ತೀನಿ. ಯಾರ್ಯಾರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ, ಯಾರ್ಯಾರು ಟೀಮ್ ಬರ್ತಾರೆ, ಎಲ್ಲಿಂದ ಬರ್ತಾರೆ ಅಂತ ಮಾಹಿತಿನ ಲಿಸ್ಟ್ ಮಾಡಿ ಕೊಡ್ತೀನಿ. ಯಾಕಂದರೆ ನಾನು ಕಾನೂನಿಗೆ ಗೌರವ ಕೊಡುವಂಥ. ನಾವು 22 ಆಗಸ್ಟ್ 15ನೇ ತಾರೀಕು 2 ಲಕ್ಷ ಜನ ಮೆಂಬರ್ಶಿಪ್ ಮಾಡಿಸಿ ನಾವೊಂದು ಫ್ರೀಡಮ್ ಮಾರ್ಚ್ ಅಂತ ಮಾಡಿದ್ವಿ. ಫ್ರೀಡಮ್ ಮಾರ್ಚ್ ಮಾಡಿದಾಗ 2 ಲಕ್ಷ ಜನ ಯಾರ್ಯಾರು ಮೆಂಬರ್ ಆಗಿದ್ರು, ಯಾರ್ಯಾರು ಬಂದಿದ್ರು, ಯಾರ್ಯಾರು ಇದ್ರು ಅಂತ ಹೇಳಿ ಒಂದು ಪಟ್ಟಿ, ಇಮೇಲ್ ಐಡಿ ಸಮೇತ ಪಟ್ಟಿ ಇದೆ ನಮಗೆ. ಅಗತ್ಯ ಬಿದ್ದರೆ ಪೊಲೀಸರು ಕೊಡ್ತೀವಿ, ಅನುಮತಿ ತಗೊಂಡೇ ಮಾಡುವಂಥದ್ದು. ಓಕೆ, ಯಾವುದೇ ಸಂಘಟನೆ, ಯಾವುದೇ ವ್ಯಕ್ತಿ ಯಾವ ಸಾರ್ವಜನಿಕ ಸ್ಥಳಗಳನ್ನು ಉಪಯೋಗಿಸ್ಕೊತಾರೆ ಚಟುವಟಿಕೆಗಳಿಗೆ, ಅದು ಕಲ್ಚರಲ್ ಆಕ್ಟಿವಿಟಿ ಆಗ್ಬೋದು, ಅಲ್ಲ ಸೈದ್ಧಾಂತಿಕವಾದ ಆಕ್ಟಿವಿಟಿ ಆಗ್ಬೋದು, ರಿಲಿಜಿಯಸ್ ಆಕ್ಟಿವಿಟಿ ಆಗ್ಬೋದು, ಅನುಮತಿ ತೆಗೆದುಕೊಳ್ಳೋದು ಕಾನೂನಿಗೆ ಕೊಡೋ ಗೌರವ. ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು, ಸಾರ್ವಜನಿಕ ತೊಂದರೆ ಆಗದಂಗೆ ಅಲ್ಲಿ ಅಕಸ್ಮಾತ್ ಅಹಿತಕರ ಘಟನೆ ಆಗಬಾರದು, ಅಕೌಂಟಬಿಲಿಟಿ ಇರಬೇಕು. ಅಲ್ಲಿ ಬಳಕೆಯ ಡೆಫಿನಿಷನ್ ಏನು ಅಂತ ಕೇಳ್ತೀನಿ ನಾನು. ಈಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ ರೀ, ಭಾನುವಾರ ಮ್ಯಾಕ್ಸಿಮಮ್ ಜನ ಕ್ರಿಕೆಟ್ ಆಡಕ್ಕೆ ಬರ್ತಾರಪ್ಪ. ಅವ್ರವರೇ ಮಾತಾಡ್ಕೋತಾರೆ, ಇವತ್ತು ಆಟ ಆಡೋಣ ಅಂತಾರೆ, 10-12 ಜನ ಬರ್ತಾರೆ, 5-6 ಜನರು ಟೀಮ್ ಮಾಡ್ಕೊಂಡು ಆಟ ಆಡ್ತಾರೆ. ಸರಿ, ಸಾರ್ವಜನಿಕ ಮೈದಾನವನ್ನು ಅವರು ಬಳಸಿಕೊಳ್ಳುತ್ತಿದ್ದಾರೆ. ಕರೆಕ್ಟ್. ಮುಂಚೆಯಿಂದ ಮಕ್ಕಳು ಅವರು ಕಾನೂನಿಗೆ ಗೌರವ ಕೊಡುವವರಾದ್ರೆ ಅವ್ರು ರಿಟರ್ನ್ ಪರ್ಮಿಷನ್ ತಗೋಬೇಕು ಅಂತೀರಿ. ಆ ಮಕ್ಕಳಿಗೆ ಬರೋದಿಲ್ಲ. ಯಾಕಂದ್ರೆ ಯಾವ ಮಕ್ಕಳಲ್ಲ, ದೊಡ್ಡವರು, ದೊಡ್ಡವರೇ ಆದ್ರು, ನಿಮ್ಮ ವಯಸ್ಸರಾದ್ರು ನಮ್ಮ ವಯಸ್ಸರಾದ್ರು ಕೂಡ ಯಾರು ಎವರಿ ಸಂಡೇ ಕ್ರಿಕೆಟ್ ಆಡೋದು ಅದಕ್ಕೆಲ್ಲ ಬರೋದಿಲ್ಲ. ಅದಕ್ಕೆಲ್ಲ ಅಂದ್ರೆ ಇನ್ನು ಮುಂದೆ ಕ್ರಿಕೆಟ್ ಆಡಕ್ಕೆ ಸ್ಟಾರ್ಟ್ ಮಾಡೋರು ಪರ್ಮಿಷನ್ ತಗೊಳ್ಳಿಲ್ಲ. ಅವರೊಂದು ಟೂರ್ನಮೆಂಟ್ ಮಾಡೋದಾದ್ರೆ ಓಕೆ, ಅವರು ಸ್ವಯಂ ಅವ್ರಿಗೆ ಬಂದು ಅವರೇ ಆಡ್ಕೊಂಡ್ರೆ ತೊಂದರೆ ಆಗೋದಿಲ್ಲ. ಅವ್ರು ಟೂರ್ನಮೆಂಟ್ ಮಾಡೋದಾದ್ರೆ ಅಲ್ಲಿರೋ ಮಕ್ಕಳನ್ನ ಬೇರೆಯವ್ರು ಯಾರು ಗ್ರೌಂಡ್ ಬರಲೇಬೇಡಿ, ನಾವು ಟೂರ್ನಮೆಂಟ್ ಆಡ್ತೀವಿ ಅನ್ನೋದಾದ್ರೆ ಪರ್ಮಿಷನ್ ತಗೊಳ್ಳೇಬೇಕಾಗ್ತದೆ. ಒಂದು ಲಾ ಇದು. ಇವತ್ತು ಸೊ ನಟರಾಜ್ ಗೌಡರ ಡೆಫಿನಿಷನ್, ಒಂದು ಸರ್ಕಾರಿ ಆಸ್ತಿ ಅಥವಾ ಸಾರ್ವಜನಿಕ ಪ್ರದೇಶ ಎಕ್ಸ್ಕ್ಲೂಸಿವ್ ಆಗಿ ನೀವು ಬಳಸಿಕೊಳ್ತೀರಿ ಅನ್ನೋದಾದ್ರೆ ಪರ್ಮಿಷನ್ ತಗೊಳ್ಳಿ ಅಂತ. ಎಕ್ಸ್ಕ್ಲೂಸಿವ್ ಆಗಿ ಬಳಸ್ಕೊಳ್ತೀರಿ. ಅವತ್ತು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ, ನಟರಾಜ್ ಗೌಡ್ರೆ ಕಬ್ಬನ್ ಪಾರ್ಕ್ ನಲ್ಲಿ ನಡೆಯುವ ನಗೆಕೂಟಗಳು ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ಬಳಸ್ಕೊಳ್ಳೋದಿಲ್ಲ, ಲಾಲ್ಬಾಗ್ನಲ್ಲಿ ಮುಂಚೆಯಿಂದನೂ ಹಿರಿಯ ನಾಗರಿಕರು, ಅಲ್ಲಿನ ಸ್ಥಳೀಯ ನಾಗರಿಕರು ಅದನ್ನು ಮುಂಚೆಯಿಂದನೂ ಬಳಸ್ಕೊಂಡು ಬರ್ತಾ ಇದ್ದಾರೆ. ಆದಾಗ್ಯೂ ಕೂಡ ಅಲ್ಲಿ ಪೊಲೀಸ್ನವರು ಕಣ್ಗಾವಲು ಇದ್ದೇ ಇರ್ತದೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನು ಕಾರ್ಯಕ್ರಮ ನಡೀತಾರೆ ಎಲ್ಲ ಮಾಹಿತಿಗಳು ಇದ್ದೇ ಇರ್ತವೆ. ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಗೊತ್ತಾ, ಇದು ಚಿಕ್ಕ ವಿಷಯ ಅಲ್ಲ. ಇದು ಕೆಲವು ಸಂಘಟನೆಗಳು ಈಗ ಒಂದು ವಿಲಕ್ಷಣವಾದ ವಿಶ್ಲೇಷಣೆ ಕೊಟ್ಟರು. RSSನ ದಾಳಿ ಮಾಡ್ತಾವ್ರೆ, ಪ್ರಿಯಾಂಕ್ ಖರ್ಗೆ 1 ವರ್ಷದಿಂದ ದಾಳಿ ಮಾಡ್ತಾ ಇದ್ದಾರೆ ಅಂತ. RSSನ ನಾವು ದಾಳಿ ಮಾಡ್ತಾ ಇಲ್ಲ, ಯಾವತ್ತೂ ದಾಳಿ ಮಾಡಿಲ್ಲ, ದಾಳಿ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಕೆಲವು ಕಾನೂನುಬದ್ಧ ಮಾಹಿತಿ ನೀವು ಕೊಡಿ ಅಂತ ಅಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು ಬಿಟ್ರೆ ಅದು ದಾಳಿ ಅನ್ನಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಕಾನೂನು ಅಂತಾನೆ ಹೇಳಿಲ್ಲ ಅವರು. ಈಗ ಅದೇನು ಗೊತ್ತಾ, ಯಾವ ಕಾನೂನು ಅಂತ. ಈಗ ನನಗೆ ಬರ್ತ್ ಸರ್ಟಿಫಿಕೇಟ್ ಇದೆ, ನಾನು ಸತ್ತ ಮೇಲೆ ನಂಗೆ ಡೆತ್ ಸರ್ಟಿಫಿಕೇಟು ಕೊಡ್ತಾರೆ.
ನನಗೆ ಐಡೆಂಟಿ ಕಾರ್ಡ್, ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ. ನನ್ನ ಸಂಸ್ಥೆಗೂ ರಿಜಿಸ್ಟ್ರೇಷನ್ ಇದೆ. ನೀವು ಟ್ರಸ್ಟ್ ಮಾಡಿದ್ರೆ ಟ್ರಸ್ಟ್ ರಿಜಿಸ್ಟ್ರೇಷನ್ ಇದೆ, ಕಂಪ್ನಿ ಮಾಡಿದ್ರೆ ಪ್ರೈವೇಟ್ ಲಿಮಿಟೆಡ್ ಇದೆ. RSS ಕೂಡ 52 ಸಂಸ್ಥೆಗಳನ್ನ ಇಟ್ಕೊಂಡಿದೆ. 52 ಸಂಸ್ಥೆಗಳನ್ನ ಇಟ್ಕೊಂಡು ಅವರ ಆರ್ಥಿಕ ವಹಿವಾಟಿನ ಮೇಲೆ ಒಂಥರ ಪ್ಯಾರಾಶೈಟ್ ತರ ಇದೆ ಅಂತ ನಮ್ಗೆ ಅನ್ಸುತ್ತೆ. ತಮ್ಮದೇ ಆದ ಒಂದು ಇಟ್ಕೊಳ್ಳಿ, ತಮ್ಮದೇ ಆದ ಒಂದು ಸಂಸ್ಥೆ ಇಟ್ಕೊಳ್ಳಿ, ತಮ್ಮದೇ ಒಂದು ಅಕೌಂಟಬಿಲಿಟಿ ಇರಲಿ. ಒಬ್ಬ RSS ವ್ಯಕ್ತಿ ಸಂಸದ ಆದ, ಅವನವತ್ತು RSS ಸಮವಸ್ತ್ರದಲ್ಲಿ ಇರಲಿಲ್ಲ. ಸಂಸದ ಆದವನು ಕೂಡ ಸಂಸದನಾಗಿದ್ದೇ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಅಂತ ಹೇಳ್ದ. RSS ಅವನೇನು ಮಾಡ್ತಾರೆ, ಡಿಸೋನ್ ಮಾಡುತ್ತೆ. RSS ಯಾಕಂದ್ರೆ ಐಡಿ ಕಾರ್ಡ್ ಕೊಟ್ಟಿಲ್ಲ RSS, ನಾನು ಸಮವಸ್ತ್ರ ಯಾರು ಬೇಕಾದ್ರೂ ಹಾಕೋಬಹುದು ಅಂತ ಹೇಳ್ತದೆ RSS. ಅಲ್ಲೊಬ್ಬ ಹೇಳ್ದ, ನೀನು ರಸ್ತೆ ಕೇಳಬೇಡಿ, ಅಭಿವೃದ್ಧಿ ಕೇಳಬೇಡಿ, ಲವ್ ಜಿಹಾದ್ ಅಂತ ಹೇಳಿ ಅಂತ ನಳಿನ್ ಕುಮಾರ್ ಕಟೀಲ್ ಅಂತಾರೆ ಸಂಸದರನ್ನ. ಅವ್ರು ಆ ಮಾತು ಹೇಳಿದ್ರು. ಅವ್ರು RSS ಸಮವಸ್ತ್ರ ಧರಿಸಿರ್ಲಿಲ್ಲ ಅವತ್ತೊಂದಿನ ಮಾತ್ರ. ಆದ್ರೂ ಕೂಡ ಅವ್ರು RSS ನ ಥಿಂಕಿಂಗ್ ಅನ್ನ ಡಿಸೋನ್ ಮಾಡ್ತದೆ. ನಾವೇನ್ ಹೇಳ್ತೀವಿ ಅಲ್ಲಿ ತಾಹಿರ್ ಹುಸೇನ್ ಅನ್ನುವಂಥ ಒಬ್ಬ ಕಾರ್ಪೊರೇಟರು ಆಮ್ ಆದ್ಮಿ ಪಕ್ಷದಿಂದ ಗೆದ್ದು ಬಂದಿದ್ದ, ಮೆಂಬರ್ಶಿಪ್ ಇತ್ತು, ಎಲ್ಲ ಇತ್ತು, ಮರ್ಡರ್ ಕೇಸಲ್ಲಿ ಜೈಲಿಗೆ ಹೋಗಿ ಶಿಕ್ಷೆಗೊಳಪಟ್ಟ, ಡಿಸೋನ್ ಮಾಡ್ತು ಆಮ್ ಆದ್ಮಿ ಪಾರ್ಟಿ. ಇಲ್ಲ, ಆಮ್ ಆದ್ಮಿ ಪಾರ್ಟಿ ಮೆಂಬರ್ಶಿಪ್ ಇತ್ರಿ, ಕೇಳಿ, ಒಬ್ಬ ಟಿಕೆಟ್ ಕೊಟ್ಟಿದ್ರು ಅವನಿಗೆ, ಗೆದ್ದು ಬಂದಿದ್ದ. ಕರೆಕ್ಟ್, ಅವನಿಗೂ ನಮಗೂ ಸಂಬಂಧ ಇಲ್ಲ ಅಂದ್ಬಿಡ್ತು. ಈಗ ಕರೆಕ್ಟ್ ಆತರ ಪ್ರಕರಣಗಳು ನಡೀತವೆ, ಅವ್ರನ್ನ ತೆಗೆದಾಕ್ತಾರೆ, ಪಕ್ಷದ ಉಚ್ಚಾಟನೆ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ. RSS ಕೂಡ ಇವ್ರನ್ನ ಉಚ್ಚಾಟನೆ ಮಾಡಲಿ, ನನ್ನ ಸಮವಸ್ತ್ರ ಧರಿಸ್ಬಿಟ್ಟು ಅಂತ ಬರಬೇಡಪ್ಪ, ಉಚ್ಚಾಟನೆ ಮಾಡಿದೀವಿ ನೀವಿಬ್ರು ಅಂತ ಹೇಳಿ. ನಮ್ಗೇನು ಅಭ್ಯಂತರ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು RSS ವಿಷಯಕ್ಕೆ ಬಂದಿದ್ದು ನಾನು ಹೇಳಿದ್ದೀನಿ. ಈ ಕಾನೂನು ರಿಜಿಸ್ಟ್ರೇಷನ್ ಚರ್ಚೆ ಮಾಡ್ತಾ ಇಲ್ಲ, ಕೇಳಿ. ನಾನು ಈ ಕಾನೂನು ವಿಷಯ RSS ವಿಷಯಕ್ಕೆ ಚರ್ಚೆ ಬಂದಿದ್ದಕ್ಕೆ ಇಷ್ಟು ಹೇಳಿದೆ ನಾನು. ಆದ್ರೆ ಈ ಕಾನೂನು ಬಂದರೆ 7 ಕೋಟಿ ಕನ್ನಡಿಗರಿಗೂ ಕೂಡ ಅಪ್ಲೈ ಆಗುತ್ತೆ. ಅದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಸ್ತರು ಎಲ್ಲರಿಗೂ ಅಪ್ಲೈ ಆಗುತ್ತೆ. ರಾಜಕೀಯ ಸಂಘಟನೆಗಳಿಗೂ ಅಪ್ಲೈ ಆಗುತ್ತೆ, ಪ್ರೈವೇಟ್ ಆರ್ಗನೈಸೇಷನ್ಗೂ ಅಪ್ಲೈ ಆಗುತ್ತೆ. ಸೊ ಆಮೇಲೆ ಸ್ಕೂಲ್ ಗ್ರೌಂಡ್ ನಲ್ಲಿ ಬಂದು ಆಟ ಆಡುವಂತವ್ರು ರಿಟರ್ನ್ ಪರ್ಮಿಷನ್ ತಗೊಳ್ಳಿ. ದಿಸ್ ಇಸ್ ವಾಟ್ ಯು ಆರ್ ಟೆಲ್ಲಿಂಗ್. ಇಲ್ಲ, ಅದು ಆರ್ಗನೈಸರ್. ನಾಳೆ ದಿವಸ ನಮ್ಮ ಊರಲ್ಲಿ ಜಾತ್ರೆ ಆಗುತ್ತೆ. ಅಲ್ಲ, ಒಂದು ನಿಮಿಷ, ಯುಗಾದಿ ದಿವಸ ಕಾಳಮ್ಮನ ಜಾತ್ರೆ ಆಗುತ್ತೆ ನಮ್ಮ ಊರಲ್ಲಿ. ಅದಕ್ಕೊಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ, ಏನೂ ಅಲ್ಲ. ದೇವಸ್ಥಾನದ ಭಕ್ತರೆಲ್ಲ ಸೇರ್ಕೊಳ್ತಾರೆ, ತೇರು ಕಟ್ತಾರೆ, ತೇರು ಎಳಿತಾರೆ, ಸಾವಿರಾರು ಜನ ಸೇರ್ತಾರೆ. ಅದಕ್ಕೆ ಇನ್ನು ಮುಂದೆ ಪರ್ಮಿಷನ್ ತಗೋಬೇಕು. ಇಲ್ಲ, ಕೇಳಿ, ಅದಕ್ಕೆ ಏನು ಗೊತ್ತಾ, ಯಾವ ದಿನಗಳು ನಡೀತದೆ ವರ್ಷದಲ್ಲಿ ಅಂತ ಜಿಲ್ಲಾಡಳಿತಕ್ಕೆ, ತಾಲೂಕು ಕಚೇರಿಗೆ ಮಾಹಿತಿ ಇದೆ. ತಹಸೀಲ್ದಾರೇ ಖುದ್ದಾಗಿ ಬರ್ತಾರೆ, ಜಿಲ್ಲಾಡಳಿತನೇ ಖುದ್ದಾಗಿ ಬರುತ್ತೆ, ಅವ್ರಿಗೆ ಬೇಕಾದ ಸಂಪೂರ್ಣ ಸವಲತ್ತನ್ನು ಮಾಡಿಕೊಡುತ್ತೆ. ಅಲ್ಲಿ ಪೊಲೀಸನ್ನು ಬಿಡುತ್ತೆ, ಬೆಸ್ಕಾಂ ಅಲ್ಲಿ ವಿದ್ಯುತ್ ಸಂಪರ್ಕನೂ ಕೊಡುತ್ತೆ. ಎಲ್ಲಾ ವರ್ಷದಲ್ಲಿ ನಮ್ಮೂರಲ್ಲಿ ಪರ್ಮಿಷನ್ ಹೆಂಗ್ರಿ? ಅದು ಕೇಳಿ, ಪರ್ಮಿಷನ್ ಪ್ರೋಸೆಸ್ ಏನು? ಪರ್ಮಿಷನ್ ಏನು ಗೊತ್ತಾ, ನಾವೇ ಸರ್ಕಾರನೇ ಖುದ್ದಾಗಿ ಬಂದು ನಿಂತು ಮಾಡುತ್ತೆ ಅದನ್ನ. ಈಗ ನಮ್ಮೂರು ಜಾತ್ರೆ, ನಿಮ್ಮೂರು ಜಾತ್ರೆ ವಿಷಯದಲ್ಲಿ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರತಕ್ಕಂಥದ್ದು, ನಮ್ಮ ಪಾರಂಪರಿಕವಾಗಿ ನಡ್ಕೊಂಡ್ ಬಂದಿರತಕ್ಕಂಥ ವಿಷಯಕ್ಕೆ, ಹಬ್ಬಕ್ಕೆ ಸರ್ಕಾರ ಖುದ್ದಾಗಿ ಬಂದು ಧನ ಸಹಾಯ ಮಾಡಿ ಡೆಫಿನಿಷನ್ ಕೊಡಿ ಅದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.